ಗ್ಯಾರಂಟಿ ಯೋಜನೆಗಳ ಬೆನ್ನೇರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ. ಅವತ್ತು ಗ್ಯಾರಂಟಿಗಳ ಘೋಷಣೆ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದೇನು? ಕಾಕಾ ಪಾಟೀಲ್ ನಿನಗೂ ಫ್ರೀ, ಶಿವಲಿಂಗೇಗೌಡ್ರೆ ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ, ಎಲ್ಲರಿಗೂ ಫ್ರೀ. ಆದರೆ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರದ ಪ್ಲಾನ್ ಏನು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಪಂಚ ಗ್ಯಾರಂಟಿಗಳಿಗೆ ಪರಿಷ್ಕರಣೆಯ ಭಾಗ್ಯ, ಅರ್ಹರನ್ನು ಜರಡಿ ಹಿಡಿಯುತ್ತಂತೆ ಸರ್ಕಾರ. ಫ್ರೀ ಕರ್ನಾಟಕದ ಎಲ್ಲ ಜನರಿಗೂ ಕರೆಂಟ್ ಫ್ರೀ, ಕುಟುಂಬಕ್ಕೆ 10 ಕೆಜಿ ಅಕ್ಕಿ ಫ್ರೀ, ಗೃಹಲಕ್ಷ್ಮಿಗೆ 2,000 ಫ್ರೀ, ಮಹಿಳೆಯರಿಗೆ ಬಸ್ ಪ್ರಯಾಣವೂ ಫ್ರೀ. ಹೀಗೆ ಸಾಲು ಉಚಿತ ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಪಡಬಾರದ ಪಾಡು ಪಡ್ತಾ ಇದೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ರಾಜ್ಯದ 27 ಅತ್ಯವಶ್ಯಕ ಸೇವೆಗಳ ದರವನ್ನ ಡಬಲ್ ತ್ರಿಬಲ್ ಮಾಡಿದ್ರೂ ರಾಜ್ಯದ ಬೊಕ್ಕಸ ಭರ್ತಿಯಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಸಮರ್ಪಕವಾಗಿ ಖಾತೆಗೆ ಜಮೆಯಾಗ್ತಾ ಇಲ್ಲ. ಗೃಹಜ್ಯೋತಿಯಲ್ಲೂ ಗೋಲ್ಮಾಲ್ ಆಗಿರೋ ಆರೋಪ ಕೇಳಿ ಬರ್ತಾ ಇದೆ. ರೇಷನ್ ಕಾರ್ಡ್ ಅಲ್ಲೂ ತಾಂತ್ರಿಕ ಸಮಸ್ಯೆಯಿಂದಾಗಿ ಹೊಸ ಕಾರ್ಡ್ಗಳ ವಿತರಣೆಯೇ ನಿಂತು ಹೋಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಹೊಸದೊಂದು ರಣತಂತ್ರ ಹೂಡಿದ್ದು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳಲ್ಲಿ ಕೆಲ ಬದಲಾವಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. 2 ಯೋಜನೆಗಳಿಂದ ಸರ್ಕಾರಕ್ಕೆ 100 ಕೋಟಿ ನಷ್ಟ ಆಗಿದ್ದು, ಸತ್ತವರಿಗೂ ಯೋಜನೆಗಳಿಂದ ಫಲ ಸಿಗ್ತಾ ಇರೋದು ಬೆಳಕಿಗೆ ಬಂದಿದೆಯಂತೆ. ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರ್ದೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮ್ಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮ್ಗೆ ಮುಖ್ಯವಾದಂತ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ನೀಡೋ ಅಕ್ಕಿಗೆ ಅಭಾವ ಇದೆಯಾ ಅನ್ನೋ ಪ್ರಶ್ನೆಗೆ ಆಹಾರ ಸಚಿವ KH ಮುನಿಯಪ್ಪ ಅವರು ಸ್ಪಷ್ಟನೆ ನೀಡಿದ್ದು, 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ರಾಗಿ ಕೊಡೋದು 3 ಕೆಜಿ ಕೇಂದ್ರದ್ದು ಸರ್ಕಾರಕ್ಕೆ ಕೊಡ್ತೀವಿ. ಅಕ್ಕಿಯನ್ನ 2 ಕೆಜಿ ಅಂದ್ರೆ 6 ಕೆಜಿ ಮತ್ತು 4 ಕೆಜಿ, 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ಕೊಡಬೇಕು. ಯಾವುದೇ ಕಾರಣಕ್ಕೆ ಇಲ್ಲ, ಶಾರ್ಟೇಜ್ ಇಲ್ಲ, ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದು ತೊಂದರೆ ಇಲ್ಲ. ರಾಜ್ಯ ಸರ್ಕಾರದ ಸಮರ್ಥನೆ ಏನೇ ಇರಲಿ, 3 ವರ್ಷದ ಬಳಿಕವಾದರೂ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದ್ದು, ಇನ್ಮುಂದೆಯಾದರೂ ಕೇವಲ ಅರ್ಹರಿಗೆ ಗ್ಯಾರಂಟಿಗಳು ಸಿಗುವಂತಾಗಲಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ಯೋಜನೆಗಳ ಬೆನ್ನೇರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ. ಅವತ್ತು ಗ್ಯಾರಂಟಿಗಳ ಘೋಷಣೆ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದೇನು? ಕಾಕಾ ಪಾಟೀಲ್ ನಿನಗೂ ಫ್ರೀ, ಶಿವಲಿಂಗೇಗೌಡ್ರೆ ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ, ಎಲ್ಲರಿಗೂ ಫ್ರೀ. ಆದರೆ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರದ ಪ್ಲಾನ್ ಏನು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಪಂಚ ಗ್ಯಾರಂಟಿಗಳಿಗೆ ಪರಿಷ್ಕರಣೆಯ ಭಾಗ್ಯ, ಅರ್ಹರನ್ನು ಜರಡಿ ಹಿಡಿಯುತ್ತಂತೆ ಸರ್ಕಾರ. ಫ್ರೀ ಕರ್ನಾಟಕದ ಎಲ್ಲ ಜನರಿಗೂ ಕರೆಂಟ್ ಫ್ರೀ, ಕುಟುಂಬಕ್ಕೆ 10 ಕೆಜಿ ಅಕ್ಕಿ ಫ್ರೀ, ಗೃಹಲಕ್ಷ್ಮಿಗೆ 2,000 ಫ್ರೀ, ಮಹಿಳೆಯರಿಗೆ ಬಸ್ ಪ್ರಯಾಣವೂ ಫ್ರೀ. ಹೀಗೆ ಸಾಲು ಉಚಿತ ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಪಡಬಾರದ ಪಾಡು ಪಡ್ತಾ ಇದೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ರಾಜ್ಯದ 27 ಅತ್ಯವಶ್ಯಕ ಸೇವೆಗಳ ದರವನ್ನ ಡಬಲ್ ತ್ರಿಬಲ್ ಮಾಡಿದ್ರೂ ರಾಜ್ಯದ ಬೊಕ್ಕಸ ಭರ್ತಿಯಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಸಮರ್ಪಕವಾಗಿ ಖಾತೆಗೆ ಜಮೆಯಾಗ್ತಾ ಇಲ್ಲ. ಗೃಹಜ್ಯೋತಿಯಲ್ಲೂ ಗೋಲ್ಮಾಲ್ ಆಗಿರೋ ಆರೋಪ ಕೇಳಿ ಬರ್ತಾ ಇದೆ. ರೇಷನ್ ಕಾರ್ಡ್ ಅಲ್ಲೂ ತಾಂತ್ರಿಕ ಸಮಸ್ಯೆಯಿಂದಾಗಿ ಹೊಸ ಕಾರ್ಡ್ಗಳ ವಿತರಣೆಯೇ ನಿಂತು ಹೋಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಹೊಸದೊಂದು ರಣತಂತ್ರ ಹೂಡಿದ್ದು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳಲ್ಲಿ ಕೆಲ ಬದಲಾವಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. 2 ಯೋಜನೆಗಳಿಂದ ಸರ್ಕಾರಕ್ಕೆ 100 ಕೋಟಿ ನಷ್ಟ ಆಗಿದ್ದು, ಸತ್ತವರಿಗೂ ಯೋಜನೆಗಳಿಂದ ಫಲ ಸಿಗ್ತಾ ಇರೋದು ಬೆಳಕಿಗೆ ಬಂದಿದೆಯಂತೆ. ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು,
ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರ್ದೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮ್ಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮ್ಗೆ ಮುಖ್ಯವಾದಂತ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ನೀಡೋ ಅಕ್ಕಿಗೆ ಅಭಾವ ಇದೆಯಾ ಅನ್ನೋ ಪ್ರಶ್ನೆಗೆ ಆಹಾರ ಸಚಿವ KH ಮುನಿಯಪ್ಪ ಅವರು ಸ್ಪಷ್ಟನೆ ನೀಡಿದ್ದು 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ರಾಗಿ ಕೊಡೋದು 3 ಕೆಜಿ ಕೇಂದ್ರದ್ದು ಸರ್ಕಾರಕ್ಕೆ ಕೊಡ್ತೀವಿ. ಅಕ್ಕಿಯನ್ನ 2 ಕೆಜಿ ಅಂದ್ರೆ 6 ಕೆಜಿ ಮತ್ತು 4 ಕೆಜಿ. 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ಕೊಡಬೇಕು. ಯಾವುದೇ ಕಾರಣಕ್ಕೆ ಇಲ್ಲ, ಶಾರ್ಟೇಜ್ ಇಲ್ಲ, ಅವರು ಕೊಡ್ತಾ ಇದ್ದಾರೆ, ಅದಕ್ಕೆ ಯಾವುದು ತೊಂದರೆ ಇಲ್ಲ. ರಾಜ್ಯ ಸರ್ಕಾರದ ಸಮರ್ಥನೆ ಏನೇ ಇರಲಿ, 3 ವರ್ಷದ ಬಳಿಕವಾದರೂ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದ್ದು, ಇನ್ಮುಂದೆಯಾದರೂ ಕೇವಲ ಅರ್ಹರಿಗೆ ಗ್ಯಾರಂಟಿಗಳು ಸಿಗುವಂತಾಗಲಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ಯೋಜನೆಗಳ ಬೆನ್ನೇರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ. ಅವತ್ತು ಗ್ಯಾರಂಟಿಗಳ ಘೋಷಣೆ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದೇನು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಶಿವಲಿಂಗೇಗೌಡ್ರೆ ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ. ಆದರೆ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರದ ಪ್ಲಾನ್ ಏನು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಪಂಚ ಗ್ಯಾರಂಟಿಗಳಿಗೆ ಪರಿಷ್ಕರಣೆಯ ಭಾಗ್ಯ, ಅರ್ಹರನ್ನು ಜರಡಿ ಹಿಡಿಯುತ್ತಂತೆ ಸರ್ಕಾರ. ಫ್ರೀ ಕರ್ನಾಟಕದ ಎಲ್ಲ ಜನರಿಗೂ ಕರೆಂಟ್ ಫ್ರೀ, ಕುಟುಂಬಕ್ಕೆ 10 ಕೆಜಿ ಅಕ್ಕಿ ಫ್ರೀ, ಗೃಹಲಕ್ಷ್ಮಿಗೆ 2,000 ಫ್ರೀ, ಮಹಿಳೆಯರಿಗೆ ಬಸ್ ಪ್ರಯಾಣವೂ ಫ್ರೀ. ಹೀಗೆ ಸಾಲು ಉಚಿತ ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಪಡಬಾರದ ಪಾಡು ಪಡ್ತಾ ಇದೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ರಾಜ್ಯದ 27 ಅತ್ಯವಶ್ಯಕ ಸೇವೆಗಳ ದರವನ್ನ ತ್ರಿಬಲ್ ಮಾಡಿದ್ರೂ ರಾಜ್ಯದ ಬೊಕ್ಕಸ ಭರ್ತಿಯಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಸಮರ್ಪಕವಾಗಿ ಖಾತೆಗೆ ಜಮೆಯಾಗ್ತಾ ಇಲ್ಲ. ಗೃಹಜ್ಯೋತಿಯಲ್ಲೂ ಗೋಲ್ಮಾಲ್ ಆಗಿರೋ ಆರೋಪ ಕೇಳಿ ಬರ್ತಾ ಇದೆ. ರೇಷನ್ ಕಾರ್ಡ್ ಅಲ್ಲೂ ತಾಂತ್ರಿಕ ಸಮಸ್ಯೆಯಿಂದಾಗಿ ಹೊಸ ಕಾರ್ಡ್ಗಳ ವಿತರಣೆಯೇ ನಿಂತು ಹೋಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಹೊಸದೊಂದು ರಣತಂತ್ರ ಹೂಡಿದ್ದು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳಲ್ಲಿ ಕೆಲ ಬದಲಾವಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. 2 ಯೋಜನೆಗಳಿಂದ ಸರ್ಕಾರಕ್ಕೆ 100 ಕೋಟಿ ನಷ್ಟ ಆಗಿದ್ದು, ಸತ್ತವರಿಗೂ ಯೋಜನೆಗಳಿಂದ ಫಲ ಸಿಗ್ತಾ ಇರೋದು ಬೆಳಕಿಗೆ ಬಂದಿದೆಯಂತೆ. ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ, ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರ್ದೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮ್ಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮ್ಗೆ ಮುಖ್ಯವಾದಂತ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ನೀಡೋ ಅಕ್ಕಿಗೆ ಅಭಾವ ಇದೆಯಾ ಅನ್ನೋ ಪ್ರಶ್ನೆಗೆ ಆಹಾರ ಸಚಿವ KH ಮುನಿಯಪ್ಪ ಅವರು ಸ್ಪಷ್ಟನೆ ನೀಡಿದ್ದು 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ರಾಗಿ ಕೊಡೋದು 3 ಕೆಜಿ ಕೇಂದ್ರದ್ದು ಸರ್ಕಾರಕ್ಕೆ ಕೊಡ್ತೀವಿ. ಅಕ್ಕಿಯನ್ನ 2 ಕೆಜಿ ಅಂದ್ರೆ 6 ಕೆಜಿ ಮತ್ತು 4 ಕೆಜಿ. 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ಕೊಡಬೇಕು. ಯಾವುದೇ ಕಾರಣಕ್ಕೆ ಇಲ್ಲ, ಶಾರ್ಟೇಜ್ ಇಲ್ಲ, ಅವರು ಕೊಡ್ತಾ ಇದ್ದಾರೆ, ಅದಕ್ಕೆ ಯಾವುದು ತೊಂದರೆ ಇಲ್ಲ. ರಾಜ್ಯ ಸರ್ಕಾರದ ಸಮರ್ಥನೆ ಏನೇ ಇರಲಿ, 3 ವರ್ಷದ ಬಳಿಕವಾದರೂ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದ್ದು, ಇನ್ಮುಂದೆಯಾದರೂ ಕೇವಲ ಅರ್ಹರಿಗೆ ಗ್ಯಾರಂಟಿಗಳು ಸಿಗುವಂತಾಗಲಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.